ಈ ತಿಂಗಳ 29ರಂದು ಸಾಯಂಕಾಲ 5 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ವೃತ್ತದ ಮಧ್ಯದಲ್ಲಿನ ರಸ್ತೆಯಲ್ಲಿ ಬೃಹತ್ ವೇದಿಕೆ ನಿರ್ಮಿಸಿ ಅಲ್ಲಿ ಸಂವಿಧಾನ ಶಿಲ್ಪಿ ಡಾ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಂಭ್ರಮ ಹಾಗೂ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಎಂದು ಸಮಾಜದ ಪೂಜ್ಯರಾಗಿರುವ ದಾದಾ ಮಹಾರಾಜ್ ನಗರ್ಕರ್ ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಹರಿದು ಹಂಚಿ ಹೋಗುತ್ತಿರುವ ಸಣ್ಣ ಸಣ್ಣ ಸಮಾಜಗಳನ್ನು ಒಂದುಗೂಡಿಸುವುದು, ದಲಿತ ಸಮುದಾಯ ಹಾಗೂ ಮರಾಠ ಸಮುದಾಯಗಳನ್ನು ಒಗ್ಗೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮರಾಠ ಸಮಾಜದಿಂದ ಅಂಬೇಡ್ಕರ್ ಜಯಂತಿ ಆಚರಿಸುತ್ತಾ ಬರ್ತಾ ಇದ್ದೇವೆ. ಈ ಮೊದಲು ಮಹಾರಾಷ್ಟ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೆವು. ಈ ವರ್ಷದಿಂದ ಕರ್ನಾಟಕದಲ್ಲಿಯೂ ಸಹ ಸಯ್ಯಾಜಿರಾವ್ ಗಾಯಕ್ವಾಡ್ ಹಾಗೂ ಶಾಹು ಮಹಾರಾಜ ತತ್ವಗಳನ್ನು, ಡಾ ಬಿ.ಆರ್. ಅಂಬೇಡ್ಕರ್ ಅವರ ತತ್ವಗಳನ್ನು ನಮ್ಮ ಸಮುದಾಯಕ್ಕೆ ಪರಿಚಯಿಸುವ, ಅರಿವು ಮೂಡಿಸುವ ಕಾರ್ಯ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಪೂರಕವಾಗಲಿದೆ, ಸೂಕ್ತವಾಗಿದೆ ಎಂದು ತಿಳಿಸಿದರು. ಅಣದೂರು ವೈಶಾಲಿ ನಗರದ ಪೂಜ್ಯ ಬಂತೆ ಸಂಘ ರಕ್ಷಿತ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಒಂದು ಸಮುದಾಯದ ಆಸ್ತಿಯಲ್ಲ, ಅವರು ಸರ್ವ ಸಮುದಾಯದ ಬೆಳಕು. ಹಾಗಾಗಿ ಪರಸ್ಪರ ಸಮುದಾಯಗಳು ಸಾಮೂಹಿಕವಾಗಿ ಸೇರಿ ಇಂತಹ ಮಹಾತ್ಮರ ಜಯಂತಿಗಳನ್ನು ಆಚರಿಸುತ್ತಾ ಬಂದರೆ ಧರ್ಮರಹಿತ, ಜಾತಿರಹಿತದಿಂದ ಕೂಡಿದ ಸಮಾಜ ಸಂಘಟಿಸಬಹುದಾಗಿದೆ ಎಂದು ತಿಳಿಸಿದರು. ನ್ಯಾಯವಾದಿ ನಾರಾಯಣ ಗಣೇಶ್ ಅವರು ಮಾತನಾಡಿ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗಮಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಒಟ್ಟಾರೆ ಇದೊಂದು ಸರ್ವ ಧರ್ಮದ ಶಾಂತಿಯ ತೋಟ ಎಂಬಂತೆ ಎಲ್ಲಾ ಪಕ್ಷದವರನ್ನ ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ರಾಜಕೀಯ ರಹಿತ, ಪಕ್ಷರಹಿತ ಕಾರ್ಯಕ್ರಮವನ್ನಾಗಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಲಿಡ್ಕರ್ ಬೋರ್ಡ್ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಅವರು ಮಾತನಾಡಿ, ಸಂತೋಷ್ ಲಾಡ್ ಅವರು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇಂತಹ ಧರ್ಮಾಧಾರಿತ, ಜಾತಿ ರಹಿತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಇದ್ದು, ಗಡಿ ಜಿಲ್ಲೆ ಬೀದರ್ನಲ್ಲಿ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ ಎಂದರು. ದಲಿತ ಮುಖಂಡರಾದ ಮಹೇಶ್ ಗೋನಾಳ್ಕರ್, ಬಾಬು ಪಾಸ್ವಾನ್, ಮರಾಠ ಸಮಾಜದ ಗೋವಿಂದರಾವ್ ಜಾಧವ್, ಭೋವಿ ವಡರ್ ಸಮಾಜದ ಅಧ್ಯಕ್ಷ ತಾನಾಜಿ ಸಗರ್ ಮಾತನಾಡಿದರು. ದಲಿತ ಮುಖಂಡರಾದ ಡಾ ಕಾಶಿನಾಥ್ ಚಲ್ವಾ, ಧನರಾಜ್ ಮುಸ್ತಾಪುರೆ ಸೇರಿದಂತೆ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಸಕಲ್ ಮರಾಠ ಸಮಾಜದ ವತಿಯಿಂದ ಜಿಲ್ಲಾದಂಥ ಎಲ್ಲ ಸಮಾಜದ ಬಾಂಧವರು ಎಲ್ಲ ಸೇರಿ ಇದು ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಈ ಜಯಂತಿಗೆ ಈ ಅತಿ ವಿಜೃಂಭಣೆಯಿಂದ ನಾವು ಆಚರಿಸಬೇಕಂತ ಕೇಳಿಕೊಂಡಿದ್ದೇವೆ. ಮತ್ತು ನಮಗೆ ಈ ಜಯಂತಿಗೆ ಈ ನಮ್ಮ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳಾದ ಈ ಲೇಬರ್ ಮಿನಿಸ್ಟರ್ ನಮ್ಮ ಸಂತೋಷ್ ಜಿ ಲಾಡ್ ಅವರು ಕೂಡ ಈ ಜಯಂತಿಗೆ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ದಿವ್ಯ ಸಾನ್ನಿಧ್ಯ ಏನಿದೆ ಈ ಪ್ರೋಗ್ರಾಮ್ಗೆ ನಮ್ಮ ಜ್ಞಾನಶ್ರೀ ದಾದಾ ಮಹಾರಾಜ್ ನಗರ್ಕರ್ ಅವರು ಇವ್ರನ್ನೂ ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸಂಘ ರಕ್ಷಿತ ಬಂತೇಜಿ ಕೂಡ ಆ ಪ್ರೋಗ್ರಾಮ್ಗೆ ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಪ್ರೋಗ್ರಾಮ್ಗಿಂತ ಮುಂಚೆ ರಾಹುಲ್ ಅನ್ವೇಕರ್ ಅವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದು ಭೀಮಗೀತೆ ಆಗಲಿ, ಶಿವಗೀತೆ ಆಗಲಿ, ಫುಲೆ ಶಾಹು ಅಂಬೇಡ್ಕರ್ ಬಗ್ಗೆ ಒಳ್ಳೆ ಪ್ರೋಗ್ರಾಮ್ ಅವ್ರದ್ದು ಕೂಡ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಮತ್ತು ಈ ಅದಕ್ಕೋಸ್ಕರ ಬೀದರ್ ಜಿಲ್ಲೆದಂಥ ಎಲ್ಲ ಸಮುದಾಯಗಳಿಗೆ, ಎಲ್ಲ ಭೀಮ ಪ್ರೇಮಿ, ಶಿವ ಪ್ರೇಮಿ ಎಲ್ಲ ಜನರಿಗೆ ಆ ಪ್ರೋಗ್ರಾಮ್ಗೆ ಮುಂಬರುವ 29 ಪ್ರೋಗ್ರಾಮ್ಗೆ ಎಲ್ಲ ಜನರು ಜಿಲ್ಲಾದಂತ ಬರಬೇಕು, ಸೇರಬೇಕು. ಮತ್ತು ಅದು ಒಂದು ಅತಿ ವಿಜೃಂಭಣೆಯಿಂದ ಇದು ಜಯಂತಿ ಆಚರಿಸಬೇಕಂತ ತಮ್ಮ ಮೂಲಕ ನಾವು अपील ಮಾಡ್ತಾ ಇದ್ದೀವಿ. बीदर ज़िले में, बीदर शहर में 29 अप्रैल को शाम को 5 बजे सकल मराठा समाज के माध्यम से डॉक्टर बाबा साहब अम्बेडकर इस महामानव की जयंती का आयोजन सकल मराठा समाज ने आयोजित किया है। इस कार्यक्रम में इस कर्नाटक राज्य के कामगार मंत्री श्री संतोष जी लाड साहब, हमारा मराठा समाज का लीडर है, वो गेस्ट आने वाले हैं। 5 बजे ये प्रोग्राम होगा शिवाजी और अंबेडकर सर्कल के IB के पास में। ये जयंती करने का उद्देश्य यही है कि अनेक समाज को हम जब देखते हैं, छोटे छोटे समाज बिखरे हुए हैं, और ये सभी बिखरा हुआ समाज संगठित हो,
एक दूसरे समाज में भाईचारा निर्माण हो और सब लोगों के जीवनता सरलता में आए। अंबेडकर जयंती, शिव जयंती जो भी कुछ हम मनाते हैं तो उसका उद्देश्य हमारा यही है कि उनके विचारों को लेके हम प्रेरित हो जाए और अपना जीवन सरलता से बनाए। यही एक अलग अलग समाज में जो दरी है वो दरी दूर हो जाए, सभी लोग एक संग हो जाए और एक भाईचारा जो है वो हमेशा के लिए बनाए रखे। उस माध्यम से संगठन होगा, सब लोगों में प्रेम भाव निर्माण हो, यही एक उद्देश्य है। और ये इस साल मना रहे, ऐसा नहीं कि एक साल मना के छोड़ देंगे। ये सकल मराठा समाज की तरफ से ये परंपरा हमेशा चालू रहेगी। हर साल डॉक्टर बाबा साहेब अम्बेडकर की जयंती हम लोग मनाते आएंगे। और एक नया आदर्श इस अम्बेडकर जयंती का स्वरूप हम थोड़ा सा दे रहे हैं कि हर समाज के, जैसे कि बंता जी है, मराठा समाज के संत है, लिंगायत समाज के संत है, धनगर समाज के संत है, बंजारा समाज के संत है, ये सभी संत के दिव्य सानिध्य में ये प्रोग्राम हमने आयोजित किया है 29 अप्रैल को। तो अभी आपको कुछ पूछने का है तो पूछ सकते हैं। अभी यहाँ के लोकल पॉलिटिशियंस जो भी रहेंगे सबको हम लोग इनवाइट कर रहे हैं, लेकिन मराठा समाज के हमारे लीडर वो है, आयोजक सकल मराठा समाज है, तो प्रमुख अतिथि वही रहेंगे। शेख बाद में इन्हों भी बोलते हैं। नहीं, हर साल मनाएंगे सब। हम महाराष्ट्र में हर जगह पे मनाते हैं। अभी यहाँ पे कर्नाटक में बीदर जिले में पहली बार मना रहे हैं, तो ये हर साल मनाते रहेंगे। तो पहले बंता जी थोड़ा सा मार्गदर्शन करेंगे। हमारे साथ ये प्रोग्राम पूरा आयोजन करने में लीडकर समाज के जो चेयरमैन है कर्नाटक स्टेट के मुंदुगिरी नागराज साहब, वो 2 दिन से यहाँ पर पूरी तैयारी में आए हुए, वो आपसे वार्तालाप करेंगे। ಅಂತೇಳಿ ಲಿಡ್ಕರ್ ಬೋರ್ಡ್ ಚೇರ್ಮನ್ ಇದ್ದೀನಿ ಕರ್ನಾಟಕ ಸ್ಟೇಟ್. ಸೊ ಈಗ ನಾನು ನಮ್ಮ ಸಂತೋಷ್ ಲಾಡ್ ಸರ್ ಏನಿದ್ದಾರೆ ಲೇಬರ್ ಮಂತ್ರಿಗಳು, ಅವ್ರ ಆದೇಶದ ಮೇರೆಗೆ ಅವರೊಂದು ಮಾತಿನಂತೆ ನಾನು 2 ದಿನದಿಂದ ಇಲ್ಲಿ ಇದ್ದೀನಿ. ಸೊ ಬೀದರ್ ಜಿಲ್ಲೆಯಲ್ಲಿ ನಾನು ಮೂಲತಃ ಬಳ್ಳಾರಿ ಅವನು. ಬೀದರ್ ಜಿಲ್ಲೆಯಲ್ಲಿ ಒಂದು ಸಕಲ್ ಮರಾಠ ಸಮಾಜದಿಂದ ಅಂಬೇಡ್ಕರ್ ಜಯಂತಿ ಮಾಡಬೇಕಂತಕ್ಕಂಥ ಒಂದು ಉದ್ದೇಶ ಹೊಂದಿದ್ರು. ಯಾಕಂದರೆ ತಮಗೆಲ್ಲ ಗೊತ್ತಿರುವಂತೆ ಸಂತೋಷ್ ಲಾಡ್ ಅವರು ಈಗಾಗಲೇ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅವ್ರು ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಅಡಿಯಲ್ಲೇ ನಡೀತಕ್ಕಂಥ ಒಂದು ವಿಧಾನವನ್ನು ಇಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಹ ಒಂದು ಭ್ರಾತೃತ್ವ ಭಾವನೆ ಬರಲಿ, ಅಣ್ಣ ತಮ್ಮಂದಿರ ಥರ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು 29ನೇ ತಾರೀಕು ಮಾಡಬೇಕಂತೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಬಂದಿರೋದೇನಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಜೋಡಿಸಿ ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕಂತೇಳಿ, ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯ ಮಂತ್ರಿಗಳಾಗಿರ್ತಕ್ಕಂಥ ಇನ್ಚಾರ್ಜ್ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ರೆಹಮಾನ್ ಖಾನ್ ಸಾಹೇಬರನ್ನು ಭೇಟಿ ಮಾಡ್ತೀವಿ. ಮತ್ತು ಎಲ್ಲ MLAಗಳು ಮತ್ತು XMLAಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಾವು ಕರಿತೀವಿ. ಅಂಬೇಡ್ಕರ್ ಸರ್ಕಲಲ್ಲಿ 29ನೇ ತಾರೀಕು ಸಂಜೆ 4:30 ಸ್ಟಾರ್ಟ್ ಆಗ್ತದೆ. ಸುಮಾರು ಒಂದು 5,000 ರಿಂದ 6,000 ಜನರು ಒಂದು ಕಡೆ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇದಕ್ಕೂ ಯಾವುದು ಕಾಂಟ್ರಿಬ್ಯೂಷನ್ ಇಲ್ಲ, ಸ್ವಂತದೇ ಮರಾಠ ಸಮಾಜದಿಂದಲೇ ಇದನ್ನು ಮಾಡ್ತಾಯಿದ್ದಾರೆ. ಅವರು ಸ್ವಂತದಿಂದ ಏನಂದರೆ ನಾವು ಭಾಯಿಚಾರ ಮಾಡಬೇಕು, ಏನಾದರೂ ಹೊಸ ಉದ್ದೇಶಗಳು ಹೊಂದಬೇಕಂತಕ್ಕಂಥ ಉದ್ದೇಶದಿಂದ ಅವರು ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ಅದಕ್ಕೆ ಕೈ ಜೋಡಿಸಿದ್ದೀನಿ. ಅದ್ರ ಜೊತೆಗೆ ಬರೀ ಅಂಬೇಡ್ಕರ್ ಜಯಂತಿ ಎಲ್ಲ ಮುಂಬರುವ ದಿನಗಳಲ್ಲಿ ಎಲ್ಲರ ಮಹಾತ್ಮರ ಜಯಂತಿಗಳು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಅದನ್ನು ಅವ್ರಿಗೆ ಹೇಳಕ್ಕೆ ಮರ್ತಂತ ಕಾಣಿಸುತ್ತೆ. ಸೊ ಬರೀ ಅಂಬೇಡ್ಕರ್ ಜಯಂತಿ ಯಾಕೆ ಮಾಡಬೇಕು, ಮತ್ತು ಸಂತೋಷ್ ಲಾಡ್ ಅವರು ಇಲ್ಲಿ ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಇದೆಲ್ಲ ಏನಿಲ್ಲ. ಅವರು ಎಲ್ಲಿ ಮಾಡಿದ್ರು ಸಹ ಈ ರಾಜ್ಯದಾಗ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ತಿರುಗಾಡ್ತಾರೆ. ತಮಗೆಲ್ಲ ಗೊತ್ತಿರಬೇಕು, ಈಗಾಗಲೇ 2-3 ಸರಿ ತಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಹಿಂದೆ ಒಂದು ಸ್ಮಾರ್ಟ್ ಕಾರ್ಡ್ ಕೊಡಲಿಕ್ಕೆ ಬಂದಿದ್ದರು, ಮತ್ತು ಮರಾಠ ಜಯಂತಿ ಬಂದಿದ್ದರು, ಮತ್ತು ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಂದಿದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಅವರು ಒಂದು ಚೂರು ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಏನಂತಂದ್ರೆ ಅವ್ರ ಉದ್ದೇಶ ಇರೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆ, ಈ ಸಂವಿಧಾನದ ಮಹತ್ವವನ್ನು ಜನರಿಗೆ ತಿಳಿಸ್ಬೇಕಾಗಿದೆ. ಈ ಸಂವಿಧಾನ ದೊಡ್ಡ ಶಕ್ತಿ. ಅದಕ್ಕೋಸ್ಕರ ಅಂಬೇಡ್ಕರ್ ವಿಚಾರಧಾರೆಗಳು ಮತ್ತು ಬಸವಣ್ಣರ ವಿಚಾರಧಾರೆಗಳು ಮತ್ತು ಬುದ್ಧರ ಏನು ಸಂದೇಶಗಳಿದ್ದಾವೆ, ಇವು ಜನರ ಮನಸ್ಸಲ್ಲಿ ಹೋಗಬೇಕು.
ಅವ್ರಿಗೆ ಆಮೇಲೆ ಶಿವಾಜಿಯವರು ವಿಚಾರನೂ ಸಹ ಅವ್ರೇನು ಈ ನಾಡಿಗೋಸ್ಕರ ಈ ಸ್ವತಂತ್ರ ಭಾರತದಲ್ಲಿ ಹೋರಾಟ ಮಾಡಿದರು ಮುಂಚೆ ಅದ್ರ ಬಗ್ಗೆನೂ ಜನರಿಗೆ ತಿಳಿಬೇಕು. ಆಮೇಲೆ ಎರಡೂ ಸಮಾಜಗಳು ಜೋಡಿಸ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಸೊ ತಮ್ಮೆಲ್ಲರ ಸಹಕಾರ ಇರಲಿ. ಅವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ಬೀದರ್ ನಗರದಿಂದ ಬೀದರ್ ಜಿಲ್ಲಾದ್ಯಂತ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಬರ್ತಾರೆ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ಈಗ ಲೆದರ್ ಸಂತೋಷ್ ಸಾರು ಈಗ 11:30 ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ. ಅಲ್ಲಿ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ನಿಮಗೆ ದಾವಣಗೆರೆ ಮಾಡೀವಿ, ಚಿತ್ರದುರ್ಗ ಮಾಡಿದ್ದೀವಿ, ಧಾರವಾಡ ಮಾಡಿದ್ದೀವಿ, ತುಮಕೂರು ಮಾಡಿದ್ದೀವಿ, ಬೆಳಗಾವಲ್ಲಿ ಮಾಡಿದ್ದೀವಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಈಗ ಬೀದರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲ ಕಡೆಗೆ ಮಾಡ್ತೀವಿ. ಏನು ನಥಿಂಗ್, ಯಾವುದು ಉದ್ದೇಶ ಇಲ್ಲ. ಇಲ್ಲ ಅದು ಬರೋದಿಲ್ಲ ಇಲ್ಲಿಗೆ. ಅದು ಬಸವ ಸರ್ ಯಾವುದು ಉದ್ದೇಶ ಇಲ್ಲ ಸರ್, ಯಾವುದು ಉದ್ದೇಶ ಇಲ್ಲ. ಅವ್ರದ್ದೇನು ಅಂತ ವಿಚಾರಗಳು ಯಾವುದಿಲ್ಲ. ಅವರು ಏನಂದ್ರೆ ಇದನ್ನ ಬಾಯಿಚಾರ ಅಂದ್ರೆ ಅದೇ ಹೇಳಿದ್ರಲ್ಲ, ಜೋಡಿಸ್ತಕ್ಕಂಥ ಸಮಾಜವನ್ನು ಜೋಡಿಸ್ತಕ್ಕಂಥ ಕೆಲಸ ಆಗ್ತದೆ ಸರ್. ಬಳ್ಳಾರಿ ಆಗಿದೆ, ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ, ಆಗಿದೆ. ಸಿಕ್ಕಾಪಟ್ಟೆ ಅವೇರ್ನೆಸ್ ಇದೆ, ಭಾಳ ಚೆನ್ನಾಗಿ ಜೋಗ ಸಂಘಟನೆ ಆಗಿದೆ. ಅಲ್ಲೆಲ್ಲ ಹೊಂದಾಣಿಕೆ ಆಗಿ ತಮಗೆ ಗೊತ್ತಿರಬೇಕು. ಅಲ್ಲಿ ಆ ಥರದ್ದು ಯಾವುದು ನಡೀತಾ ಇಲ್ಲ ಬಳ್ಳಾರಿಯಲ್ಲಿ. ಬಹಳ ಸಂತೋಷದ ವಿಷಯ ಏನಂತಂದ್ರೆ, ಸಕಲ ಮರಾಠ ಸಮಾಜ ಸಂಘಟನೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುತ್ತಿರುವುದು ಇದು ದೊಡ್ಡ ಸಂತೋಷದ ವಿಷಯ. ಅದರ ಹಿಂದೆ ನಾನಾ ವಿಚಾರಗಳು ಅವರವರ ಪ್ರಕಾರ ಅವರು ಅರ್ಥ ಮಾಡ್ಕೊಳ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗಾಗಲಿ ಅಥವಾ ಒಂದು ಸಂಘಟನೆಗಾಗಲಿ ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವರು ಅಲ್ಲ. ಈ ದೇಶದ ಸಂವಿಧಾನವನ್ನ ಸರ್ವರಿಗಾಗಿ ಬರೆದಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜಯಂತಿ ಎಲ್ಲ ಸಮಾಜ ಆಚರಣೆ ಮಾಡಬಹುದು. ಆ ಒಂದು ಸಮಾಜ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಹಲವಾರು ಸಂದೇಹಗಳನ್ನು ಉತ್ಪತ್ತಿ ಮಾಡಿಕೊಡುವಂತ ಅವಕಾಶ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದೊಂದು ನಿಜವಾದ ಪರಿವರ್ತನೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇಂಥ ದೊಡ್ಡ ಕಾರ್ಯಕ್ರಮ ಒಂದು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮಾಡಬೇಕು ಅಂತೇಳಿ ಧೈರ್ಯ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಚಾರ ಅಂತೇಳಿ ನಾನು ಬಯಸ್ತೀನಿ. ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದ ಮರಾಠ ಸಮಾಜ, ಇದೇ ರೀತಿ ಪ್ರತಿಯೊಂದು ಸಮಾಜ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಬೇಕು. ಬರೀ ಸಂಘಟನೆ ಆಚರಣೆ ಮಾಡುವುದಲ್ಲ, ತನ್ನ ಸಮಾಜದ ಪ್ರತಿಯೊಂದು ವ್ಯಕ್ತಿಗಳನ್ನ ಈ ಜಯಂತಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಜಾತಿ ವ್ಯವಸ್ಥೆ ಇದೆ, ಭೇದ ಭಾವ ಇದೆ. ಅವರನ್ನ ತಾವು ಕರೆದು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ಆಗಬೇಕಾಗಿದೆ. ಸೊ ಈ ಒಂದು ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ದಕ್ಕಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಬೌದ್ಧ ಉಪಾಸಕ ಮತ್ತು ಉಪಾಸಕಿಯರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಮತ್ತು ಶಿವಾಜಿ ಮಹಾರಾಜರ ಎಲ್ಲ ಅನುಯಾಯಿಗಳಿಗೆ ತಿಳಿಸುವುದೇನೆಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾನು ಸಂಘ ರಚಿತ ತಿಳಿಸ್ತಾ ಇದ್ದೇನೆ. ಈಗ ಮತ್ತು ಹೊಂಜೇಜಿ ಅವರು ಮತ್ತು ಲೀಡ್ಕರ್ ಅಧ್ಯಕ್ಷರಾಗಿರ್ತಕ್ಕಂಥ ಮುದ್ರಿಕೆ ನಾಗರಾಜಣ್ಣ ಅವರು ಹಾಗೂ ನಾರಾಯಣ ಗಣೇಶ್ ಅವರು ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ನಾವು ದಲಿತ ಸಂಘಟನೆ ಪರವಾಗಿ ಬೀದರ್ ಜಿಲ್ಲೆಯಲ್ಲಿ ನಡೀತಕ್ಕಂಥ ಮರಾಠ ಸಮುದಾಯದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ನಿರ್ಣಯ ತಗೊಂಡಾರ ಅವ್ರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸಿ ಧನ್ಯವಾದ ಸಲ್ಲಿಸ್ತೀವಿ. ಯಾಕಂದ್ರೆ ನಮ್ಮ ಜಯಂತಿಗಳು ಅವರು ಸಮಾಜಕ್ಕೆ ಸೀಮಿತ ಆಗಿಬಿಟ್ಟಾವ. ಅದರ ಒಂದು ವಿಭಿನ್ನ ಕಾರ್ಯಕ್ರಮ ಸಂತೋಷ್ ಲಾಡ್ ಅವರು ಈ ರಾಜ್ಯದಾಗ ಒಂದು ಹಿಂದುಳಿದ ನಾಯಕರ ಮರಾಠ ಸಮಾಜದ ಒಳ್ಳೆ ಲೀಡರು, ಅದರ ಬಡವರ ಬಗ್ಗೆದಾಗ ಶೋಷಿತರ ಬಗ್ಗೆ ಚಿಂತಕರಾಗಿರ್ತಾರೆ. ಅವರು ಈ ನಿರ್ಣಯ ತಗೊಂಡಾರ. ಆ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧ. ನಾವು ಈ ಸಮಾಜ ಮರಾಠ ಸಮುದಾಯದ ಜೊತೆ ನಾವೆಲ್ಲರೂ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಒಂದು ಕಡೆ ಆದಾಗ, ಶಿವಾಜಿ ಜಯಂತಿ ಒಂದು ಕಡೆ ಆದಾಗ, ಬಸವೇಶ್ವರ ಜಯಂತಿ ಮಾಡಿದಾಗ ಅವರು ಸಮುದಾಯ ಮಾಡ್ತಾರೆ. ಅದರ ಇದೊಂದು ವಿಭಿನ್ನವಾಗಿ ರಾಜ್ಯದಾಗ ಸಂದೇಶ ಕೊಡ್ತಾ ಇದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದ ಸಲ್ಲಿಸ್ತೇವೆ ನಾವು ದಲಿತ ಸಂಘ ಸಮಿತಿ ಪರವಾಗಿ. ಯಾಕಂದ್ರೆ ರಾಜ್ಯದಾಗ ಒಂದು ಹಿಂದುಳಿದ ನಾಯಕರು ಈ ರಾಜ್ಯದಾಗ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಆಗಿರ್ಬೋದು, ಶಾಹು ಮಹಾರಾಜರ ವಿಚಾರ ಆಗಿರ್ಬೋದು, ಶಿವಾಜಿ ಮಹಾರಾಜರ ವಿಚಾರ ಆಗಿರ್ಬೋದು, ಬಸವಣ್ಣ ವಿಚಾರ ಆಗಿರ್ಬೋದು, ರಾಜ್ಯದಾಗ ಒಂದು ಹೊಸ ದಿಕ್ಕನ್ನು ಬದಲಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕುಂತು
ಯಾಕಂದ್ರೆ ಮೀಸಲಾತಿ ಜನಕ ಶಾಹು ಮಹಾರಾಜ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುವಂಥ ಸಂದರ್ಭದಲ್ಲಿ ಮತ್ತು ಮೊದಲನೇದಾಗಿ ಮೀಸಲಾತಿ ಕೊಟ್ಟಂತ ಶಾಹು ಮಹಾರಾಜ್ ಅವರು ಕೂಡ ಈ ವಿಷಯವನ್ನು ಇಡೀ ರಾಜ್ಯದ ಜನತೆ ತಿಳಿಸ್ಬೇಕು. ಎಲ್ಲರಿಗೂ ಎಲ್ಲ ವಿಚಾರ ಗೊತ್ತಿರಲ್ಲ. ಅದಕ್ಕೆ ಇದೊಂದು ಇಡೀ ರಾಜ್ಯ ಒಂದು ವಿಭಿನ್ನವಾಗಿ ಒಂದು ನಿರ್ಣಯ ತಗೊಂಡಾರ. ನಾವೆಲ್ಲರೂ ಅಂಬೇಡ್ಕರ್ ಸರದಲ್ಲಿ 29 ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಎಲ್ಲ ನಮ್ಮ ಸಂಘಟನೆ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಾವೆಲ್ಲರೂ ಈ ಕಾರ್ಯಕ್ರಮ ಕೈ ಜೋಡಿಸೋಣ. ಧನ್ಯವಾದಗಳು. ಗೋವಿಂದರಾವ್ ಸರ್ ಎಲ್ಲ ನಮ್ಮ ಭಾರತೀಜಿ ಮತ್ತು ಜ್ಞಾನಶ್ರೀ ಮಹಾರಾಜ್ ಅವರು ಮತ್ತು ನಮ್ಮ ನಾಗರಾಜ್ ಸರ ಎಲ್ಲ ಹೇಳಿದ್ದಾರೆ. ಅದೇ ಥರ ನಮ್ಮದು ಸಮಾಜ ಕೂಡ ಹಿಂದುಳಿದ ವರ್ಗ OBC ಆರ್ಮಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರಿತೆ ಅಂತ ನಾ ಹೇಳ್ತೀನಿ ಮತ್ತು ತನು ಮನೋಧನಲಿಂದು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ತೇವೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತಾನಾಜಿ ಸಾಗರ್, ಜಿಲ್ಲಾ ಉಪ ಸಮಾಜ ಜಿಲ್ಲಾಧ್ಯಕ್ಷರು ಹಾಗೂ OBC ಆರ್ಮಿ ಜಿಲ್ಲಾಧ್ಯಕ್ಷರು. ಸಮಾಜ ಮತ್ತು ಮರಾಠ ಸಮಾಜದಲ್ಲಿ ಹಳ್ಳಿಯಲ್ಲಿ ಏನದ ದಲಿತ ಸಮಾಜದವ್ರು ಏನದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರಿಗೆ ಗೊತ್ತಿರ್ತಿಲ್ಲ. ಮತ್ತು ನಮ್ಮ ಸಮಾಜದವ್ರು ಏನದ ಮರಾಠ ಸಮಾಜದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನದ ಕರೆಕ್ಟ್ವಾಗಿ ಗೊತ್ತು ಹಿಡ್ದಿಲ್ಲ. ಮತ್ತು ಆದ ಕಾರಣ ಏನದ ನಮ್ಮದು ಆ ಹಳ್ಳಿಯಲ್ಲಿ ಏನದ ನಮ್ಮದು ಏನು ವಾದ ವಿವಾದ ಆಗ್ತಾ ಇದೆ, ಅದು ಎಲ್ಲ ಏನದ ಕಡಿಮೆ ಆಗಬೇಕು ಇಂಥ ಒಂದು ಪ್ರೋಗ್ರಾಮ್ನಲ್ಲಿ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನದ ಅವ್ರಿಗೆ ಈ ಶಿಷ್ಯವರ್ತಿ ಕೊಟ್ಟು ಸ್ಕಾಲರ್ಶಿಪ್ ಕೊಟ್ಟು ನಮ್ಮದು ಸಯಾಜಿರಾವ್ ಗಾಯಕ್ವಾಡ್ ಆಗಲಿ ಮತ್ತು ಶಾಹು ಮಹಾರಾಜ್ ಏನದ ಆ ಆರಕ್ಷಣ ಅವ್ರದ್ದೇನದ ಶುರುವಾತದಲ್ಲಿ ತಗೊಂಡು ಬಂದಿದ್ದು ಆರಕ್ಷಣ ಅವೆಲ್ಲ ನಮ್ಮ ಇಬ್ಬರ ಮಹಾರಾಜರೇನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನದ ಪೂರ್ತಿ ಏನದ ಕೊಡುಗೆ ಕೊಟ್ಟು ಇಂಥ ಒಂದು ವಿದ್ವಾನ್ ಏನದ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಮಾಡಿಬಿಟ್ಟಾರ. ಮತ್ತು ಸಂವಿಧಾನ ಶಿಲ್ಪಿ ಅವ್ರ ಜೀವನದಲ್ಲಿ ಏನೇನು ಸಂಘರ್ಷ ಆಗಿತ್ತು ಆ ಸಂಘರ್ಷ ಏನದ ಸಂವಿಧಾನ ಮುಖಾಂತರ ಆರಕ್ಷಣ ಮುಖಾಂತರ ಆಗಲಿ ನಮ್ಮ ಹಕ್ಕು ಸಂರಕ್ಷಣೆ ಬಗ್ಗೆ ಎಲ್ಲ ಅಲ್ಲಿ ಕೊಡುಗೆ ಏನದ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಮತ್ತು ಅವೆಲ್ಲ ಕೊಡ್ಲಿಕ್ಕೆ ಕಾರಣ ನಮ್ಮ ಸಯಾಜಿರಾವ್ ಗಾಯಕ್ವಾಡು ಮತ್ತು ಈ ಶಾಹು ಮಹಾರಾಜ್ ಅವರು. ಈ ನಮ್ಮ ಸಮಾಜಕ್ಕೆ ಏನದ ತಿಳುವಳಿಕೆ ಬರಲಿ ಮತ್ತು ದಲಿತ ಸಮಾಜಕ್ಕೂ ಏನದ ತಿಳುವಳಿಕೆ ಬರಲಿ. ಇಷ್ಟೇ ಕಾರಣದ ಇದು ಬಿಟ್ಟು ಯಾವುದು समझिए है ना बिना वो भी है ना समाज के नहीं है क्या? हम समाज के कौन से उनको इनविटेशन देते उन्होंने भी आते हैं, क्यों नहीं है ना? फिर कौन नहीं बोल रहे? समाज के बड़े जो है ना से है ना से देखो पॉलिटिकल सत्ता में जो है सत्ता ನಲ್ಲಿ ನಮ್ಮ ಲಾಡ್ ಸಾಬೂರ್ ಇದ್ದಾರೆ, ಸಂತೋಷ್ ಜಿ ಲಾಡ್ ಸಾಬೂರ್ ಇದ್ದಾರೆ, ಘನ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ, ಅವ್ರಿಗೆ ನಾವು ಕರೆ ಮಾಡಿದ್ದೇವೆ. ಇದ್ರದಾಗ ಏನು ತಪ್ಪಾಯಿತು? ಸಮಾಜ ಪರವಾಗಿ ಮಾಡ್ತಾ ಇದ್ದೇವೆ. ಏನು ಕಾಂಗ್ರೆಸ್ ಇಲ್ರಿ ಮಂತ್ರಿ ಇರ್ತಾರ, ಪ್ರತಿಯೊಂದು ಸಮಾಜದವ್ರು ಮಂತ್ರಿ ಯಾರ, ಅದಕ್ಕೇನು ಮತ್ಲಬ್ ಬಂತು? ವಿರೋಧ ಪಕ್ಷ ಎಲ್ಲರಿಗೂ ಕರಿತಾ ಇದ್ದೀವಲ್ಲ ನಾವು. ಈಗ ಇಲ್ಲ ಇದ್ದಂತ ನೋಡ್ರಿ ನಮ್ಮದು ವೇದಿಕೆ ಏನದ 100 ಜನ ಕೂಡದ ವೇದಿಕೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಪಕ್ಷಾತೀತ ಎಲ್ಲ ರಾಜಕಾರಣಿಗಳಿಗೆ ನಾವು ಕರಿತಾ ಇದ್ದೀವಿ.